ಮಗನಲ್ಲ ನಮ್ಮ ಬೇಸಿಕಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಹಳ್ಳಿ ಮಕ್ಕಳು ಬೇಸಿಕಲಿ ಒಂದು ಒಳ್ಳೆ ಪರ್ಸೆಂಟೇಜ್ ತೆಗೆದಿದ್ದಾರೆ. ಅವರೊಂದು 96% ತೆಗೆದಿದ್ದಾರೆ. ಅವ್ರಿಗೆ ಡಿಗ್ರಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಇವರು ರೂರಲ್ ಮಕ್ಕಳು. ತುಂಬ ಕಾಲೇಜ್ ವಿಚಾರಿಸಿದ್ವಿ. ಈಗ ಒಂದು ನಮ್ಮದು ಈ ಗೌರ್ಮೆಂಟ್ ಕಾಲೇಜಲ್ಲಿ ಮಹಾರಾಣಿ ಆಗಿರ್ಬೋದು, ಮಹಾರಾಜ ಆಗಿರ್ಬೋದು, ಪ್ಲಸ್ JSS ಕಾಲೇಜ್ಗೆ ಹೋಗಿದ್ವಿ, ಪುನಃ ಸೆಂಟ್ ಜೋಸೆಫ್ ಕಾಲೇಜ್ಗೆ ಹೋಗಿದ್ವಿ. ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಇದೆ ಮಕ್ಕಳಿಗೆ. ಫೀಸ್ ಎಲ್ಲ ಹೇಗಿದೆ ಸರ್? ಸೊ ಅದೇ ತುಂಬ ಸಮಸ್ಯೆ ಆಗ್ತಿರೋದು. ಬೇಸಿಕಲಿ 2 ಪ್ರಾಬ್ಲಮ್ಸ್ ಇದೆ, ಎಸ್ಪೆಷಲಿ ರೂರಲ್ ಮಕ್ಕಳಿಗೆ. ನಂಬರ್ 1 ಏನು ಅಂತಂದರೆ ಒಂದು ಟ್ರಾವೆಲಿಂಗು, ಇನ್ ಟೈಮಿಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೆಕೆಂಡು ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರು. ಮತ್ತೇನಾಗಿದೆ ಕಾಸ್ಟ್ ಆಫ್ ಎಜುಕೇಷನ್. ಇವಾಗ ಏನಾಗ್ತದೆ ಅಂತಂದರೆ ಈ ಗೌರ್ಮೆಂಟ್ ಕಾಲೇಜಿಗೆ ಬಂದರೆ ಇಟ್ಸ್ ಓಕೆ, ದೇ ಆರ್ ಪ್ರೊವೈಡಿಂಗ್ ಗುಡ್ ಇನ್ಫ್ರಾಸ್ಟ್ರಕ್ಚರ್. ಅಟ್ ದ ಸೇಮ್ ಟೈಮ್ ಏನಾಗ್ತದೆ ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಸೊ ಪ್ರೈವೇಟ್ ಕಾಲೇಜ್ ಸೇರಿಸೋಣ ಅಂತಂದರೆ ಫೀಸ್ ಬರ್ಡನ್ ಆಗ್ತಾಯಿದೆ. ಸೊ ಒಂದೊಳ್ಳೆ ಪರ್ಸೆಂಟೇಜ್ ತೆಗೆದಿರೋಂಥ ಮಕ್ಕಳಿಗೂ ಕೂಡ ಆಫ್ಟರ್ PUC ಆದಮೇಲೆ SSLC ಆದಮೇಲೆ ಒಂದು ಹೈ ಕ್ವಾಲಿಟಿ ಎಜುಕೇಷನ್ನ ಕೊಡಬೇಕಾದ್ರೆ ತುಂಬ ಸಮಸ್ಯೆ ಆಗ್ತದೆ ಪೇರೆಂಟ್ಸ್ಗೆ. ಅಲ್ಲ ಏನಾಗ್ತದೆ, ಪರ್ ಇಯರು ಅಟ್ಲೀಸ್ಟ್ ದೇ ವಿಲ್ ಚಾರ್ಜ್ ಅಪ್ ಟು ದ ಅಡ್ಮಿಷನ್ ಫೀಸ್ 50,000 to 1 lakh ಇರುತ್ತೆ. ಪ್ಲಸ್ ಏನಾಗುತ್ತೆ ಅದರ ಎಕ್ಸ್ಟ್ರಾ ಫೀಸ್ ಕೂಡ ಇರುತ್ತೆ ಅದು. ಸೊ ಒಂದು ಸಮಸ್ಯೆ ಅಂತೂ ಖಂಡಿತ ಇದೆ, ಇದು ಒಂದು. ಬಟ್ ಏನು ಮಾಡ್ಬೋದು ಸರ್ಕಾರದವರು ಅದು, ಅಥವಾ ಇನ್ನೊಂದು ಈಗ ಬೇಕಾದಷ್ಟು ಈ ಚಾರಿಟಿ ಫೌಂಡೇಶನ್ಸ್ ಇದೆ. ಈಗ ಇನ್ಫೋಸಿಸ್ ಫೌಂಡೇಶನ್ ಇದೆ, ತುಂಬ IT ಕಂಪ್ನಿ ಫೌಂಡೇಶನ್ಸ್ಗಳಿದೆ. ಇವರೆಲ್ಲ ಏನು ಮಾಡ್ಬೋದು ಅಂತಂದರೆ ಗ್ರಾಮೀಣ ಭಾಗದಲ್ಲೇ ಇರೋ ಕಾಲೇಜಲ್ಲೇ ಒಂದೊಳ್ಳೆ ಹೈ ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಬೋದು. ಇದು ಒಂದು. ಸೆಕೆಂಡ್ ಏನು ಮಾಡ್ಬೋದು ಅಂತಂತಂದರೆ ಇವಾಗ ಏನಾಗ್ತದೆ, ವರ್ಲ್ಡ್ ತುಂಬ ಚೇಂಜ್ ಆಗ್ತದೆ, ತುಂಬ ಫಾಸ್ಟ್ ಆಗ್ತಾಯಿದೆ. ಆದಮೇಲೆ ಕಮ್ಯುನಿಕೇಷನ್ನು, ಈ ಮೀಡಿಯಾ ಎಸ್ಪೆಷಲಿ ಇಂಗ್ಲೀಷ್ ಮೀಡಿಯಾ ಏನಿದೆ ಇದು ಬೇಕೇ ಮಕ್ಕಳಿಗೆ. ಸೊ ತುಂಬ ಜನ ರೂರಲ್ ಭಾಗದಿಂದ ಮೈಸೂರಿಗೆ ಏನಕ್ಕೆ ಬರ್ತಾ ಇದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ BAದಲ್ಲಿ ಮೇಜರ್ ಇಂಗ್ಲೀಷ್ ಇಲ್ಲ. ಈಗ ಚಾಮರಾಜನಗರದಲ್ಲಿ ಕಾಲೇಜ್ ಇದೆ, ಕುದೇರಲ್ಲಿ ಕಾಲೇಜ್ ಇದೆ, ಟಿ ನರಸೀಪುರ ಕಾಲೇಜ್ ಇದೆ, ಬಟ್ ಇಂಗ್ಲೀಷ್ ಮೇಜರ್ ಸಿಗ್ತಾ ಇಲ್ಲ. ಸೊ ಇಂಥ ಸ್ಪೆಷಲಿಸ್ಟ್ ಏನಿದೆ ಇದನ್ನು ಅಲ್ಲೇ ಏನು ಎಕ್ಸಿಸ್ಟಿಂಗ್ ಸೆಟಪ್ ಅದು ಕಾಲೇಜಸ್ ಇದೆ ಅಲ್ಲೇ ಪ್ರೊವೈಡ್ ಮಾಡಿದ್ರೆ ಮಕ್ಕಳು ತುಂಬ ಅನುಕೂಲ ಆಗ್ಬೋದು.